ನಮಸ್ಕಾರ, ನಾವೇ ಹುಡುಗ. ಇದು ಎಮರ್ಜೆನ್ಸಿಲಿ ಬಹಳ ಸ್ಪೀಡ್ ಆಗಿ ಎಲ್ಲ ಒಂದ್ ಕಡೆ ಹೋಗೋಣ ಅಂತ ಹೊರಟಿದೀವಿ. ಪೂಜೆನ ಯಾವ ಲೆವೆಲ್ಗೆ ಅಂದ್ರೆ, ಈ ನನ್ ಮಗ ಇವತ್ತು ಡ್ಯೂಟಿಗೆ ಹೋಗಬೇಡ ಅಂದ್ರೆ ಡ್ಯೂಟಿಗೆ ಹೋಗ್ಕೊಂಡು 4:15 ಬರ್ತೀನಿ ಅಂದನು. ನಾನು ಮನೇಲಿ ಕೆಲ್ಸನೂ ಬಿಟ್ಕೊಂಡು ಮನೆ ನಿಜವಾಗ್ಲೂ ಇವತ್ತು ಗೂಡ್ ಕಚ್ಚಕ್ ಹೋಗೋಣ ಅಂತ ಹೊರಟಿದ್ದೆ. ಕೇಳೋ ಅಮ್ಮರೆಲ್ಲ ಹೊರಟಿದ್ರು. ಆಮೇಲೆ ಧನು 4:15 ಬರ್ತಾರಲ್ಲ, ಇನ್ನೆಂತ ಗೂಡ್ ಕಚ್ಚಕ್ ಹೋಗೋದು, ಬೆಳಗ್ಗೆನೆ ಹೋಗೋಣ ಅಂತ ಅಂದ್ರ. ನಾನ್ ಆಮೇಲೆ ಇನ್ನೇನು 1 ಗಂಟೆ ಎಂತ ಗೂಡ್ ಕಚ್ಚಕ್ ಹೋಗೋದು ಅನ್ಕೊಂಡು 3:15 ಆಗಿತ್ತಲ್ಲ, 4:15 ತನಕ ಎಂತ ಗೂಡ್ ಕಚ್ಚೋದು ಅರ್ಧಂಬರ್ಧಂ ಆಗುತ್ತಲ್ಲ, ಬೆಳಗ್ಗೆ ಹೋಗೋಣ ಅಂತ ಹೊರಟಿದ್ದು. ನನ್ ಮಗ 4:15 ಬರ್ತೀನಿ ಅಂತಾನು. ಮಾರಾಯ, ನಾನೀಗ ಅಲ್ಲೇ ನಿದ್ದೆ ಬಂದಿದ್ದೆ ಮಲಗದಲ್ಲೇ ಕೂತಲ್ಲೇ. ಆಮೇಲೆ ಯಾಕೋ ನೋಡ್ತೀನಿ ಅಣ್ಣ ಇನ್ನೂ ಬಂದಿಲ್ಲ. ಆಮೇಲೆ ಅದಕ್ಕೆ ನನ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತಲ್ಲ, ಅಮ್ಮನ ನಂಬರ್ ಇಂದ ಫೋನ್ ಮಾಡಿದ್ದ ನಿಂಗೆ ಬಂದಿದ್ಯಾ ಇಲ್ಲ ಅಂತ. ಬಂದ್ಕೊಂಡು ಮನೆ ಹತ್ರ ಬರೋದ್ ಬಿಟ್ಕೊಂಡು ಈ ಮನುಷ್ಯ ನೀನ್ ಮನೇಲಿ ಕೂತಿದ್ಯಲ್ಲ, ಏನ್ ನೋಡ್ತಾ ಇದ್ದೀರಾ ದೊಡ್ಡಮ್ಮ? ಅಯ್ಯೋ ದೊಡ್ಡಮ್ಮ ಗೊತ್ತಾಗಿಲ್ಲ. ಇದೇನ್ ರೈಟ್ ಸೈಡ್ ಅಲ್ಲಿ ನೋಡ್ತಿದ್ದೀರಾ, ಇದು ನಮ್ಮ ಅಣ್ಣ ರೆಸಾರ್ಟ್ ವೆಸ್ಟರ್ನ್ ವುಡ್ ಅಂತ. ಬಹಳ ಚೆನ್ನಾಗಿದೆ ವ್ಯೂ ಎಲ್ಲ. ಈಗ ತೋರ್ಸೋ ಅಷ್ಟು ಪರಿಸ್ಥಿತಿ ನಾನಿಲ್ಲ, ಬಹಳ ಎಮರ್ಜೆನ್ಸಿ ಇದೀನಿ. ಯಾರು ಬೇಕಂತಿದ್ರೆ ವೆಸ್ಟರ್ನ್ ವುಡ್ಸ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಇದ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಬರುತ್ತೆ. ಬಹಳ ಚೆನ್ನಾಗಿದೆ. ಇಲ್ಲಿ ಲೆಫ್ಟ್ ಅಲ್ಲಿ ಒಂದು ರೆಸಾರ್ಟ್ ಇದೆ, ಇವನು ನಮ್ಮ ನಿರಂಜನ್ ದೇಶಪಾಂಡೆ, ಅದು ಬೆಟ್ಟಗುಡ್ಡ ರಿಟ್ರೀಟ್. ಹೊಗೆ ಕಾಣಿಸ್ತಿರೋದು ಅಲ್ಲಿದೆ ಅಂತ. ಅದೇ ರೋಡಲ್ಲಿ ಹೋಗೋದಲ್ಲ ನಾವಿಲ್ಲ, ಇಲ್ಲ ಆ ರೋಡಲ್ಲಿ ಹೋಗೋದು, ನಾವಿಲ್ಲಿ ಉಲ್ಟಾ ಹೋಗ್ತೀವಲ್ಲ. ಬೆಟ್ಟಗುಡ್ಡ ರಿಟ್ರೀಟ್ ಅಂತ ಒಂದು 6 ಗಂಟೆ ಮೇಲೆ ಸುರಕ್ಷಿತವಲ್ಲ ಇದು. ಆನೆ ದಾರಿ, ಈಗ ಆನೆ ಡಾಟ್ ಬೇರೆ ಆಗ್ತದೆ, ಯಾವ ಕ್ಷಣದಲ್ಲಿ ಬೇಕು ಇಲ್ಲಿ ನುಗ್ಬೋದು. ಈ ಫಾರೆಸ್ಟ್ ಅವ್ರು ಬೇರೆ ಆನೆಗಳಿಗೆಲ್ಲ ಇಲ್ಲಿ ಚಮಕ್ ಕೊಟ್ಟು ಹೋಗ್ಯಾರೆ. ಆನೆ ಒಂದು ಕ್ಯಾಪ್ಷನ್ ಹಾಕ್ಬಿಡು, ಕಂಟೆಂಟ್ ಮಾಡೋದು. ಆನೆ ದಾರಿಯಲ್ಲಿ ಹೋಗ್ತಿದೀವಿ ನಾವು. ಆನೆ ಬಾಯಿಗೆ ಹೋಗ್ತಿದೀವೋ ಅಥವಾ ಆನೆ ನೋಡಕ್ ಹೋಗ್ತಿದೀವೋ ಗೊತ್ತಿಲ್ಲ. ತುಂಬಾ ಸತಿ ನಮಗೆ ಆನೆ ಸಿಕ್ಕಿದೆ. ಒಂದ್ಸತಿ ಅಂತೂ ನಾನು ಆನೆ ಬಾಗ್ಲಿಗೆ ಹೋಗಿದ್ದೆ, ಬಾಯಿಗೆ ಮಿಸ್ ಆಗಿ ಬಂದಿದ್ದೀನಿ ಅಲ್ಲಿಂದ. ಏನ ರೋಡ್ ಇಷ್ಟೆಲ್ಲ ಹಾಳಾಗಿದಾವೆ, ಆನೆ ರೋಡ್ ಎಲ್ಲ ಹಾಳಾಗಿದೆ. ನಮ್ ಗ್ರಾಚಾರ ಸರಿ ಇಲ್ವ? ಈಗ ಹೋಗ್ತಿರೋದು ಅಭಿಮಾನಿ ಫ್ರೆಂಡ್ಸ್, ಇದು ಕಬಿನಿ ರಿಸರ್ವ್ ಫಾರೆಸ್ಟ್ ಇಂದ ಆಗ್ತಾ ಇದೀವಿ. ಲೆಫ್ಟ್ ಸೈಡ್ ಇಂದ ಎನಿಮಲ್ ಬರ್ತಾ ಇದೆ. ಎನಿಮಲ್ ಅಂದ್ರೆ ರಶ್ಮಿಕಾ ಮಂದಣ್ಣ ಫಿಲಮ್ ಅಲ್ಲ? ಹೌದಲ್ಲ. ಇದು ಆಕ್ಚುಲಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಆಗಿದೆ. ಡೈಲಿ 6 ಗಂಟೆಗೆ ಮನೆಗೆ ಬಿಟ್ರೆ ಅದೇ 12 ಗಂಟೆಗೆ ಮನೆಗೆ ಬಂದ್ರೆ ನಮ್ಮಮ್ಮ ಬೇರೆ ಚಪ್ಪಲಿ ತಂದು ಒಳ್ಳೆ ಪ್ರೋಗ್ರಾಮ್ ಇದೆ. ಅಲ್ಲ ಏನಾಗಿದೆ ಹೇಳೋ, ಇದು ಮೊನ್ನೆಯಿಂದನೂ ರಾತ್ರಿ 12-12ವರೆಗೆ ಹೋಗ್ತಿದೀವಲ್ಲ ಮನೆಗೆ. ಇವತ್ತು ಸಿದ್ದಂಟಿ ಬಂದಿದ್ರು ಮನೆಗೆ. ಸಿದ್ದಂಟಿ ಬಂದಿದ್ರು, ಇವು ಜನ ದೊಡ್ಡಮ್ಮನ ಮನೇಲಿ ಇತ್ತಲ್ಲ, ಅವ್ ಹೇಳೋದು ಇವು ನಿನ್ನೆ ಎಲ್ಲಿಗೆ ಹೋದ್ರು ಗೊತ್ತಿಲ್ಲ ಹುಡುಗರು. 12 ಗಂಟೆ ಆದ್ರೂ ಬರ್ಲಿಲ್ಲ, ಫೋನ್ ಮಾಡಿದ್ರೆ ಫೋನ್ ಹೋಗ್ತಿಲ್ಲ. ಆಮೇಲೆ ಅಮ್ಮಮ್ಮ ಬೇರೆ ಹೇಳೋದು ಹಾಸಿಗೆ ಹಾಸಿಟ್ಟಿದೀನಿ, ಈ ಹುಡುಗರು ಬರ್ತಾರಾ ಇಲ್ಲ ಅನ್ನೋದೇ ನಂಗೆ ಡೌಟ್ ಆಗಿತ್ತು. ನಮ್ ದೊಡ್ಡಮ್ಮಂಗೆ ಮೊನ್ನೆ ಉಡ್ದೋಗ್ಬಿಟ್ಟಿದೆ, ಹಾಸಿಗೆ ಹಾಸಿಟ್ಟಾರ ನಾವು ರಾತ್ರಿ ಬೇರೆ ಆಗಿತ್ತಲ್ಲ. ಮೊನ್ನೆ ಹೊಸಕೆರೆಯಲ್ಲಿ ಬಂದೇನಾ, ಮಾರಿ ಕರ್ತಿದ್ದೀನ ನಾನು, ರಾತ್ರಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಹೇಳ್ದೆ ಮಾರಿ ಕರ್ತಿ ಗೊತ್ತಲ್ಲ, ನಾವು ಬರಕ್ ಆಗ್ತದ ಎಲ್ಲರನ್ನೂ ಬಿಟ್ಟು. ಆಮೇಲೆ ಹಾಸಿಗೆ ಹಾಸಿದ್ರೆ ನಾವು ಮನೆಗೆ ಬಂದಿಲ್ಲ. ಹಂಗಾಗಿ ಒಂಚೂರು ಎನರ್ಜಿ ವೇಸ್ಟ್ ಆಯ್ತಲ್ಲ ಹಾಸಿಗೆ ಹಾಸಿರೋದು. ಅದ್ ಬೇರೆ ಸ್ವಲ್ಪ ಉರಿಯಿತಾ. ಇಲ್ಲಿ ಗೂಡ್ ಕಚ್ಚಿ ಅಂತ ಹೇಳಿದ್ರು, ಗೂಡ್ ಕಚ್ಚಕ್ಕೂ ಈ ನನ್ ಮಕ್ಳು ಗೂಡ್ ಕಚ್ತಿಲ್ಲ. ಅದಾದ್ಮೇಲೆ ಇದು ಬುಡ ಕಡಿಬೇಕು ಅಂತ ಹೇಳಿದ್ರೆ ಕಾಫಿ ಗಿಡದು, ಅದು ಮಾಡ್ಲಿಲ್ಲ. ಬರೀ ಊರ್ ಸುಖದಾಗಿದೆ ಈ ನನ್ ಮಕ್ಳು ಅನ್ಕೊಂಡು ಮೊದ್ಲೇ ಉರಿಯಿತ್ತಲ್ಲ, ಅದೆಲ್ಲ ಸೇರ್ಕೊಂಡು ದೊಡ್ಡಮ್ಮನ ಕೂಲ್ ಮಾಡಿ ಬಂದಿದ್ದೀನಿ. ಎಷ್ಟು ಗಿಡ ಇದಾವ ದೊಡ್ಡಮ್ಮ, ಒಂದಿನ ಇದ್ ಮಾಡ್ಬೋದಲ್ಲ. ನಾಳೆ 8 ದಿನಕ್ಕೆ ನಾಳೆ ಬೆಳಗ್ಗೆ ಇಲ್ಲ ನಡ್ಕೊಂಡ್ ಬಂದಿದ್ದು. ಅದು ಬೇರೆ ಇದೆ ಸಿಟ್ಟು. ಬೆಳಗ್ಗೆ ತಗೊಂಡೋಗಿ ಕರ್ಕೊಂಡೋಗಿ ತೋಟಕ್ಕೆ ಬಿಡಕ್ ಬಿಟ್ಟಿನ ಬಂದಾಗಿತ್ತು. ಆಮೇಲೆ ಇನ್ನೊಂದೇನಂದ್ರೆ, ನಿಮ್ಮಮ್ಮ ನೀನ್ ಹೇಳ್ದಂಗೆ ಹೊಸ ಚಪ್ಪಲ್ ತಗೊಂಡ್ರೆ, ನಾನೀಗ ಅಲ್ಲಿ ನೋಡಿ ಹಂಗೆ ಮುಚ್ಚಿಟ್ಟು ಬಂದಿದ್ದೀನಿ. ಪ್ಯಾರಾಗಾನ್ ಹೊಸ ಸ್ಲಿಪ್ಪರ್ ಫ್ರೆಂಡ್ಸ್, ಅದೊಂದು ವಿಡಿಯೋ ಮಾಡಿ ಲಾಗ್ ಮಾಡ್ತೀವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನೋಡಿ ಎಂತ ಅದ್ಭುತ ರಸ್ತೆಗಳು ಅಂದ್ರೆ, ನಮ್ ಕಡೆ ಹಳ್ಳಿ ಕಡೆ ಇಂತ ಅದ್ಭುತ ರಸ್ತೆಗಳಲ್ಲಿ 4x4 ಇರುವಂತ ಗಾಡಿಗಳು ಓಡ್ಸಕ್ಕೆ ಚಂದ. ನಮ್ಮಂತ ಈ ಸಣ್ಣ ಪುಟ್ಟ ಕಾರ್ ತಗೊಂಡ್ರೆ, ಇದು ನಾಳೆ ಗ್ಯಾರೇಜ್ ತಗೊಂಡೋಗಿ ಎಲ್ಲೆಲ್ಲಿ ಸ್ಕ್ರೂ ಲೂಸ್ ಆಗಿದಾವೆ ಅದನ್ನೆಲ್ಲ ಟೈಟ್ ಮಾಡಿಸ್ಕೋಬೇಕು. ಕೆಲವೊಂದು ಡಗ 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 ಬಡ 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 ಗಡ 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 ಅಂತಿರ್ತವೆ ಅಲ್ಲ ಫ್ರೆಂಡ್ಸ್. ಇದು ಮಾರಾಯ, ನಾನು ಎಷ್ಟು ಕಡೆ ತಿರ್ಗಿನಿ ಎಲ್ಲಾ ಕಡೆ ರೋಡ್ಗಳು ಹಿಂಗೇ ಆಗಿದಾವೆ ಮಾರೆ. ಯಾವ್ದಾವ್ದೋ ಫ್ರೆಂಡ್ಸ್, ಯಾವ್ದಾವ್ದೋ ಹುಡುಗಿ ಡ್ಯಾನ್ಸ್ ಮಾಡಿ ವಿಡಿಯೋ ಹಾಕಿದ್ರೆ ಶೇರು, ಸಬ್ಸ್ಕ್ರೈಬ್, ಕಮೆಂಟ್ ಮಾಡ್ತೀರಾ. ನಾವು ಕಷ್ಟಪಟ್ಟು ಹೋಗ್ತಾ ಇದೀವಿ ಕಾರಿಗೆ ಪೆಟ್ರೋಲ್ ಹಾಕೊಂಡು. ಇದಕ್ಕೊಂದು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೋ ಒಂದು ಮಾಡಿ. ನೀವೇನ್ ಮಾಡ್ತೀರಾ, ನೀವು ಏನ್ ಮಾಡಿದ್ರೆ ನಮಗೆ ಹೆಮ್ಮೆ. ಸರಿ ಬಿಡು. ಹಾಕಿದ್ದಾರೆ, ಜೂಮ್ ಮಾಡ್ಬೇಕು ಫ್ರೆಂಡ್ಸ್. ಕಾಣಲ್ಲ ಫ್ರೆಂಡ್ಸ್, ಕಾಡಾನೆ ರಸ್ತೆ ದಾಟುವ ಪ್ರದೇಶ.
ಕಾಡನ್ನೆಲ್ಲ ಕಂಡು ಬಂದಲ್ಲಿ ಕಂಟ್ರೋಲ್ ರೂಮ್ ಅವ್ರು ಬರೋಷ್ಟೊತ್ತಿಗೆ ತುಳಿದಿರ್ತದೆ. ಫ್ರೆಂಡ್ಸ್ ಅವ್ರು ಬರೋಷ್ಟ್ರಲ್ಲಿ ನಾವೇ ಹೋಗಿರ್ತೀವಿ. ನಾವೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿರ್ತೀವಿ. ಲೆಫ್ಟ್ ಸೈಡ್ ವ್ಯೂ ತೋರ್ಸು ಫ್ರೆಂಡ್ಸ್. ನೋಡು ಫ್ರೆಂಡ್ಸ್. ಇವಾಗ ಪ್ರೆಸೆಂಟು ದೇವ್ರ ಮನೇಲಿ ಇದೀವಿ. ಇದೊಂದು ಸುಂದರ ಸ್ಥಳ, ವ್ಯೂ ಪಾಯಿಂಟು. ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಭಾಳ ಎಮರ್ಜೆನ್ಸಿ ನಾನು ದೇವ್ರ ಮನೆಗೆ ಬಂದಿದ್ದೀವಿ. ಈ ನನ್ನ ಮಗ ಮಾಡೋ ಕೆಲಸಕ್ಕೆ ವಿಡಿಯೋ ಮಾಡ್ತೀವಲ್ಲ, ಅವ್ನು ಮಾಡಿದ ಕೆಲಸಕ್ಕೆ ಎಷ್ಟು ಮುಂಚೆ ಬರಬೇಕಿತ್ತು, ಲೇಟ್ ಆಗಿದೆ, ಕತ್ತಲಲ್ಲಿ ಬಂದಿದ್ದೀನಿ. ಆದರೂ ದೇವ್ರ ಮನೆದ ಒಂದು ವಿಶೇಷತೆ ಏನಂತಂದರೆ ಇಲ್ಲಿ ನಮ್ಮದು ಕಾಲಭೈರವೇಶ್ವರ ದೇವಸ್ಥಾನ ಇದೆ. ನಾನು ಹೋಗೋಂಗಿಲ್ಲ, ನಮ್ಮ ಫ್ಯಾಮಿಲಿ ಒಬ್ಬರು ಎಕ್ಸ್ಪೈರ್ ಆಗಿದೆ, ಇಷ್ಟಾಗಿದೆ. ಇಲ್ಲಾಂದ್ರೆ ಆ ದೇವಸ್ಥಾನ ತೋರಿಸೋ ಕೆಲಸ ಮಾಡ್ತಿದ್ದೆ. ಸುಮ್ಮನೆ ದೇವ್ರ ವಿಷಯದಲ್ಲಿ ಯಾಕೆ ರಿಸ್ಕ್ ತಗೋಬೇಕು ಅಂತೇಳಿ ದೇವಸ್ಥಾನಕ್ಕೆ ಬಾಗಿಲಿಗೂ ಹೋಗಿಲ್ಲ, ಹಂಗೆ ಇಲ್ಲಿ ಈ ಕಡೆನೇ ಬಂದಿದ್ದೀವಿ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ವ್ಯೂ ಪಾಯಿಂಟಿಗೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಂತಂದರೆ ದೇವ್ರ ಮನೇಲಿ ಒಂದು ಗುಡ್ಡ ಹತ್ತಿದ್ರೆ ಪ್ರತಿಯೊಂದು ಗುಡ್ಡಕ್ಕೂ ದಾಟ್ಕೊಂಡು ಹೋಗ್ಬೋದು. ಅನ್ನೋದಲ್ಲ ಹೌದೌದು. ಅಲ್ಲಿ ಕಾಣ್ತಿದೆಯಲ್ಲ ಲಾಸ್ಟಲ್ಲಿ, ಆ ಕಡೆ ಲಾಸ್ಟಲ್ಲಿ ಕಾಣಿಸ್ತಿರೋ ಗುಡ್ಡ ಹತ್ತಿದ್ರೆ ಆಲ್ಮೋಸ್ಟ್ ನಮಗೆ ಚಾರ್ಮುಡಿ ಎಲ್ಲ ಕಾಣಿಸುತ್ತೆ. ಅಲ್ಲಿ ಚಾರ್ಮುಡಿಯಲ್ಲಿ ವೆಹಿಕಲ್ ತಿರುಗಾಡೋದೆಲ್ಲ ಕಾಣಿಸುತ್ತೆ. ಅಲ್ಲಿ ಏನು ಹಸಿ ಕಾಣಿಸ್ತಿದೆ, ಇದು ನಮ್ಮ ಕಡೆ ಮಲ್ನಾಡ್ ಗಿಡ್ಡ ಅಂತಾರೆ. ಏನು 1 ಲೀಟ್ರ್ 2 ಲೀಟ್ರ್ ಎಲ್ಲ ಹಾಲು ಕೊಡೋಲ್ಲ, ಇದು ಕಮ್ಮಿ ಅಂದ್ರೆ ಅರ್ಧ ಮಿಳ್ಳಿ ಹಾಲು ಕೊಡುತ್ತೆ. ಆದರೆ ಏನು ಅಂದರೆ ಇದು ಮಳೆಗಾಲಕ್ಕೆ ಮತ್ತು ಎಲ್ಲ ಇದಕ್ಕೂ ಹೊಂದ್ಕೊಳುತ್ತೆ ಅಂತೇಳಿ ಇದು ದನನ ಮಲ್ನಾಡ್ ಕಡೆ ಸಾಕ್ತಾರೆ. ಹಾಗಾಗಿ ಅದನ್ನು ಮಲ್ನಾಡ್ ಗಿಡ್ಡ ಅಂತ ಕರೀತಾರೆ. ದೇವ್ರ ಮನೆ ವ್ಯೂ ಪಾಯಿಂಟು ಹಿಂದೆ ಏನು ಕಾಣಿಸ್ತಿದೆ, ಇದು ದೇವ್ರ ಮನೆ ವ್ಯೂ ಪಾಯಿಂಟು. ಅತಿ ಸುಂದರವಾದ ವ್ಯೂ ಪಾಯಿಂಟು. ಭಾಳ ಕಷ್ಟಪಟ್ಟು ನೋಡಬೇಕು ಅಂತೇಳಿ ನಮ್ಮ ಮನೆಯಿಂದ 10 ನಿಮಿಷದ ದಾರಿ, ಅದನ್ನು ಕಷ್ಟಪಟ್ಕೊಂಡು ಬಂದಿದ್ದೀನಿ ವ್ಯೂ ಪಾಯಿಂಟ್ ತೋರಿಸೋಣ ಅಂತ. ಹಿಂದೆ ಏನು ಕಾಣಿಸ್ತಿದೆ ಇದು ದೇವ್ರ ಮನೆ ವ್ಯೂ ಪಾಯಿಂಟ್. ಆ ಕಡೆನೇ ತೋರಿಸೋ ಪ್ರಯತ್ನ ಮಾಡ್ತೀನಿ. ಕತ್ಲಾಗ್ತಾ ಬಂತು, ಬೇಗ ಬರಬೇಕಿತ್ತು. ನನ್ನ ಹಿಂದ್ಗಡೆ ಒಬ್ಬ ತರಲೆ ಇದ್ದಾನೆ, ಅವ್ನು ಮಾಡಿದ ಕೆಲಸಕ್ಕೆ ಬರೋಕ್ಕಾಗಲಿಲ್ಲ ಇವತ್ತು. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ದೇವ್ರ ಮನೆ ವ್ಯೂ ಪಾಯಿಂಟು ಈ ಸೀನ್ರಿ ನೋಡಿದೆ ಒಂದು ಅದ್ಭುತ. ನಮಗೆಲ್ಲ ನೋಡಿ ಬೇಜಾರಾಗಿದೆ, ನೋಡಿ ಬೇಜಾರಾಗಿದೆ. ಗುಡ್ಡ ಹತ್ತಿನೂ ಬೇಜಾರಾಗಿದೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ನಮಗೇನು ಇದನ್ನು ಡಿಫ್ರೆನ್ಸ್ ಅನ್ಸಲ್ಲ. ಪ್ರತಿದಿನ ಬೆಳೆ ಕಣ್ಣು ಬಿಟ್ಟ ತಕ್ಷಣ ನಮಗೆ ಗುಡ್ಡ ಬೆಟ್ಟಗಳೇ ಕಾಣಿಸೋದು ಮಲೆನಾಡೋರಿಗೆ. ರೌದ್ರ ರಮಣೀಯವಾದ ಪ್ರಕೃತಿ ಸೌಂದರ್ಯನ ನೋಡಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು. ಹಂಗಾಗಿ ದೇವ್ರ ಮನೆ ಅಂದರೆ ತುಂಬ ಇದು ವಿಶೇಷತೆ ಇದೆ. ದೇವ್ರ ಮನೆ ಅಂದರೆ ಇಲ್ಲಿ ದೇವರೇ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಹಂಗೆ ನಮ್ಮ ಮನೆ ದೇವರಾದಂಥ ನಾಣ್ಯಭೈರೇಶ್ವರ, ಅದ್ರ ಅಣ್ಣ ಕಾಲಭೈರೇಶ್ವರ ಇಲ್ಲೇ ಇರೋಂಥದ್ದು. ಅದ್ರ ಬಟ್ ಕಾರಣಾಂತರದಿಂದ ನಾವು ಹೋಗೋಂಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವು ತುಂಬ ಕಡೆ ವಿಸಿಟ್ ಮಾಡಿದ್ರು ಯಾವ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಏನು ನೋಡ್ತಿದ್ರೆ ಇದು ದೇವ್ರ ಮನೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ಅಂತ ವಿಸಿಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ದೇವ್ರ ಮನೆ ಕಡೆ. ಏನಿದೆ ವ್ಯೂ. ಅದು ಪವರ್ ಲೈನ್ ಏನು ಅದು ಪವರ್ ಲೈನ್ ಆ್ಯಕ್ಚುಲಿ. ಅದು ಮ್ಯಾಂಗ್ಳೂರ್ ಟು ಹಾಸನ್ ಹೋಗಿದೆ. ಈ ಪವರ್ ಲೈನ್ ಮಾಡಬೇಕಾದ್ರೆ ಆಲ್ಮೋಸ್ಟು ಲೋಕಲ್ನೆಲ್ಲ ಎಲ್ಲ ಸೇರಿಸ್ಕೊಂಡು ಅದ್ರ ಮೇಲ್ಗಡೆ ಎಲ್ಲ ಗುಡ್ಡದ ಮೇಲ್ಗಡೆ ಎಲ್ಲ ಗಾಡಿ ಎಲ್ಲ ತೊಗೊಂಡು ಹೋಗ್ತಿದ್ರು. ಇಲ್ಲಿ ಈ ವಿಡಿಯೋದಲ್ಲಿ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿಂದ ಎತ್ತಿನ ಭುಜ ಕೂಡ ಕಾಣಿಸುತ್ತೆ ನಮ್ಮ ಮನೆಯಿಂದ. ಅದನ್ನು ಕೂಡ 4 ಕಿಲೋಮೀಟರ್ ಆಗುತ್ತೆ. ಭೈರಪುರದಲ್ಲಿ ಇರೋದು ಎತ್ತಿನ ಭುಜ ಅಂತ. ಅದನ್ನು ಇವಾಗ ಇಲ್ಲಿಯವರೆಲ್ಲ ಎತ್ತಿನ ಭುಜ ಅಂತ ಕರಿತಿದ್ದಾರೆ. ಅದು ಶಿಶಿಲಾ ಗುಡ್ಡ ಅಂತ. ಈಗ ಆನೆ ಕೋಂಬಿಂಗ್ ಕಾರಣ ಇರೋದ್ರಿಂದ, ಆನೆದು ಸ್ವಲ್ಪ ಗಲಾಟೆ ಇರೋದ್ರಿಂದ ಎತ್ತಿನ ಭುಜಕ್ಕೆ ಹೋಗಿ ಬಿಡ್ತಿಲ್ಲ, ಇಲ್ಲ ಸ್ಟಾಪ್ ಮಾಡಿದ್ದಾರೆ. ಇಲ್ಲಾಂದರೆ ಎತ್ತಿನ ಭುಜಕ್ಕೆ ಹೋಗೋಣ ಅಂತ ಇದ್ವಿ, ಆಲ್ರೆಡಿ ಡಿಸೈಡ್ ಮಾಡಿದ್ವಿ. ಎತ್ತಿನ ಭುಜನೂ ನೋಡ್ಕೊಬರೋಣ, ಅದನ್ನು ತೋರಿಸೋಣ ಅಂತ. ಬಟ್ ತೋರ್ಸೋಕ್ಕಾಗ್ತಿಲ್ಲ. ಬಟ್ ದೇವ್ರ ಮನೆ ಎಷ್ಟಾಗುತ್ತೆ ಅಷ್ಟೊಂದು ತೋರಿಸ್ತಾ ಇದ್ದೀನಿ. ಮೇನ್ ವ್ಯೂ ಪಾಯಿಂಟೇ ಇದು ದೇವ್ರ ಮನೆ. ಆಲ್ಮೋಸ್ಟ್ ಎಲ್ಲ TV ಸೀರಿಯಲ್ಗಳಲ್ಲಿ ನೋಡಿರ್ತೀರ, ಇದೇ ವ್ಯೂ ಪಾಯಿಂಟು. ಲುಕಿಂಗ್ ಲೈಕ್ ಅ ವಾವ್ ಅಂದಂಗೆ ಇದು ನೋಡೋಕ್ಕೆ ವಾವ್ ಆಗಿದೆ. ಇಲ್ಲೆಲ್ಲ ನಮ್ಮ ಕಡೆಯವರೆಲ್ಲ ಅವಾಗ ಶಿಕಾರಿಗೆಲ್ಲ ಇಳಿದು ಹತ್ತಿ ಎಲ್ಲ ಮಾಡಿದ್ದಾರೆ. ಇವಾಗ ಇದ್ದವರಿಗೆ ಈಗ ಶಿಕಾರಿ ಫಾರೆಸ್ಟರೆಲ್ಲ ಸ್ಟ್ರಾಂಗ್ ಆದ್ಮೇಲೆ ಎಲ್ಲ ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಇಲ್ಲಿ ಏನಂತಂದರೆ ಒಂದು ಗುಡ್ಡದಿಂದ ಎಲ್ಲ ಗುಡ್ಡಕ್ಕೂ ಹೋಗ್ಬೋದು. ಇದು ಕನೆಕ್ಟಿವಿಟಿ ಇದೆ ಎಲ್ಲ ಗುಡ್ಡಕ್ಕೂ. ಬೇಕಾದ್ರೆ ನಾವು ಇಲ್ಲೇ ಗುಡ್ಡದಿಂದ ಸೀದಾ ನಮ್ಮೂರಿಗೆ ನೆಟ್ಕೊಂಡು ಹೋಗ್ಬೋದು ಅಲ್ವದನ. ನಾವು ಆಲ್ಮೋಸ್ಟ್ ಅವಾಗೆಲ್ಲ ನೆಟ್ಕೊಂಡೇ ಬರ್ತಿದ್ವಿ. ಈ ದೇವಸ್ಥಾನದ ಏನಾರು ಅಲ್ಲಿ ಏನಾದ್ರು ಫಂಕ್ಷನ್ ಇತ್ತು ಆ ಥರ ಇತ್ತು ಅಂತಂದರೆ ನಾವು ನೆಟ್ಕೊಂಡೇ ಬರ್ತಿದ್ವಿ. ಇದಿಲ್ಲ ಹೌದೌದು. ಭೈರಪುರಕ್ಕೂ ಆಗಲಿ ಹೊರನಾಡಿಗೂ ಅವ್ನು ನೆಟ್ಕೊಂಡು ಹೋಗಿ ಕೊಡ್ತಿದ್ರು. ಇವಾಗ ಹೊರನಾಡೋರ ಗಾಡಿ ತೊಗೊಂಡು ಬರ್ತಾರೆ ನಮ್ಮೂರಿಗೆಲ್ಲ ಅಕ್ಕಿ ತೊಗೊಂಡು ಹೋಗೋಕ್ಕೆ. ಬಟ್ ಅವಾಗೆಲ್ಲ ತೊಗೊಂಡೋಗಿ ಕೊಡ್ತಿದ್ರು. ಗಳು ಬಂದು ನೋಡಿಕೊಂಡು ಹೋಗ್ಬೇಕು. ಅದು ಬಿಟ್ಕೊಂಡು ಇಲ್ಲೂ ಪ್ಲಾಸ್ಟಿಕ್ಕು ವೇಸ್ಟ್ನೆಲ್ಲ ಎಲ್ಲಿ ಬೇಕಾದಲ್ಲಿ ಎಷ್ಟೋಗಿದ್ದಾರೆ. ದಯವಿಟ್ಟು ಯಾರೇ ಪ್ರವಾಸ ಸ್ಥಳಕ್ಕೆ ಬಂದರೂ ಪ್ಲಾಸ್ಟಿಕ್ಕು ವೇಸ್ಟ್ಗಳನ್ನ ಎಸಿಬೇಡಿ. ಅಲ್ಲಿ ಬೇಕಾದಲ್ಲಿ ಕೆಳಗಡೆ ಡಸ್ಟ್ಬಿನ್ ವ್ಯವಸ್ಥೆ ಮಾಡಿದ್ದಾರೆ, ಡಸ್ಟ್ಬಿನ್ನಿಗೆ ಹಾಕಿ. ಅಲ್ಲೇನು ಕಾಣಿಸ್ತಿದೆ ಮುಂದೆ ಅದು ದೇವಸ್ಥಾನ, ಕಾಲಭೈರೇಶ್ವರ ದೇವಸ್ಥಾನ. ಅದು ಮುಂದೆ ಒಂದು ಕೆರೆ ಇದೆ, ಅದ್ಭುತವಾಗಿದೆ. ಅಲ್ಲೂ ಅಷ್ಟೇ ನೋಡಿ, ಮೊದಲು
ಒಂದು ಅದ್ಭುತವಾದ ಬಾವಿ ಇತ್ತು. ಅಲ್ಲಿಂದನೇ ದೇವಸ್ಥಾನಕ್ಕೆ ಪ್ರತಿನಿತ್ಯ ನೀರು ತಗೊಂಡು ಹೋಗ್ತಿದ್ರು. ಈ ಜನಗಳು ಏನು ಮಾಡ್ತಿದ್ರು ಅಂದರೆ, ಆ ದೇವಸ್ಥಾನಕ್ಕೆ ನೀರು ತಗೊಂಡೋಗಿ ಅಭಿಷೇಕ ಮಾಡೋ ನೀರಿನಲ್ಲಿ ಇವ್ರು ಹೋಗಿ ನಿಂತ್ಕೊಂಡು ಫೋಟೋ ಗಿಟ ಎಲ್ಲ ತೊಗೊತಿದ್ರು. ಅದು ನೋಡ್ಬಿಟ್ಟು ದೇವಸ್ಥಾನದ ಮಂಡಳಿಯವರು ಆ ಬಾವಿನ ಕ್ಲೋಸ್ ಮಾಡಿ ಇವಾಗ ಬೇರೆ ಬಾವಿ ಮಾಡಿದ್ದಾರೆ. ಇವಾಗ ಅದೇನೇ ನೋಡಿ, ಜನಗಳು ನಾವು ಎಷ್ಟು ಅಡ್ವಾಂಟೇಜ್ ತೊಗೊತೀವಿ ಅಷ್ಟೇ ಡಿಸ್ಅಡ್ವಾಂಟೇಜು ಇರುತ್ತೆ. ಅದಕ್ಕೆ ಹೇಳೋದು, ದಯವಿಟ್ಟು ಪ್ರಕೃತಿ ಸೌಂದರ್ಯ ಹಾಳು ಮಾಡೋಕೆ ಹೋಗ್ಬಿಡಿ. ಆನೆ ಇರೋ ಕಾರಣ ಆದಷ್ಟು ಬೇಗ ಬಿಡ್ಬೇಕಂತೇಳಿ ಇಲ್ಲಿಂದ ಬಿಡ್ತಾ ಇದ್ದೀನಿ. ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅರ್ಜೆಂಟಲ್ಲಿ ದೇವ್ರ ಮನೆ ತೋರ್ಸಕ್ಕೆ ಬಂದಿದ್ದು ನಾನು. ಆ್ಯಕ್ಚುಲಿ ಇಂಟೆನ್ಷನ್ ಇರಲಿಲ್ಲ, ನಾನು ಬೇಗ ಬರಬೇಕಿತ್ತು. ಇವ್ನು ಮಾಡಿದ ಕೆಲಸಕ್ಕೆ ದೇವ್ರ ಮನೆ ಅರ್ಧಂಬರ್ಧ ತೋರ್ಸಂಗೈತೆ. ಆಲ್ರೆಡಿ ಕತ್ಲೆ ಬೇರೆ ಆಯ್ತು. ಈಗ ಮನೆ ಸೇರ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಮನೇಲಿ ತುಪ್ಪ ಅಂತ ಹೋಗಿದ್ದಾರೆ. ಮೊದಲೇ ಆನೆ ಭಯ. ಈ ಫಾರೆಸ್ಟ್ ಅವ್ರ ಮನೆಯಿಂದ ಒಂದು ವಾರದಿಂದ ಆನೆ ಹಿಡಿಯೋಕ್ಕೋಸ್ಕರ ಬೇರೆ ಆನೆಗಳನ್ನೆಲ್ಲ ಬೆರೆಸಿ ಆಲ್ರೆಡಿ ಆನೆಗಳಿಗೆಲ್ಲ ಭಯ ಬರ್ಸಿದ್ದಾರೆ. ಹಾಗಾಗಿ ಸಿಕ್ಕಿದವ್ರನ್ನೆಲ್ಲ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಏನಾಗುತ್ತೆ ಅಂದರೆ, ಹೌದು, ಆಲ್ರೆಡಿ ಪಟಾಕಿ ಎಲ್ಲ ಹಾಕ್ತಿದ್ದಾರೆ. ನೀವು ಅಂದ್ಕೊಂಡಿರ್ತೀರಾ ಬೆಂಗಳೂರು ಆ ಕಡೆ ಎಲ್ಲ ಈ ದೀಪಾವಳಿ ಮಾತ್ರ ಪಟಾಕಿ ಹಾಕಿದ್ರೆ, ಮಲೆನಾಡು ಸೈಡಲ್ಲಿ 365 ದಿನ ಪಟಾಕಿನೇ. ಡೈಲಿ ಪಟಾಕಿ ಹಾಕ್ತಾನೆ ಇರ್ತಾರೆ, ಡೈಲಿ ಪಟಾಕಿ ಸೌಂಡ್ ಕೇಳಿಸ್ಕೊಂತಾನೆ ಇರ್ತೀವಿ. ಹಂಗಾಗಿ ಇಲ್ಲಿಂದ ಈಗ ಆದಷ್ಟು ಬೇಗ ಹೊರಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಜೈ ಕರ್ನಾಟಕ.